ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಮಂದಿ ಬಲಿಯಾಗಿದ್ದು ಈ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇನ್ನು ತಮ್ಮ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ದು ಈಗಾಗಲೇ ಕುಟುಂಬಸ್ಥರಿಗೆ ಸರ್ಕಾರ ಪರಿಹಾರವನ್ನು ಕೂಡ ಘೋಷಿಸಿದೆ. ಮೃತರ ಕುಟುಂಬಸ್ಥರಿಗೆ ಈಗಾಗಲೇ ವಿತರಿಸಲಾಗುತ್ತಿದ್ದು ಆದರೆ ಕಾಲ್ತುಳಿತದ ಚೆಕ್ ಹೊತ್ತು ತಂದವರಿಗೆ ಫಜೀತಿ ಕಾದಿತ್ತು. ಅರೆ ಏನಾಯಿತು, ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ನೀವೇ ನೋಡಿ. ಘೋರ ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಬಲಿ, ಪರಿಹಾರದ ಚೆಕ್ ಹೊತ್ತು ತಂದವರಿಗೆ ಫಜೀತಿ, ಮೃತರ ಕುಟುಂಬಸ್ಥರಿಂದ ತರಾಟೆ, ಅಸಮಾಧಾನ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಘನಘೋರ ದುರಂತಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಸಂಭ್ರಮದ ವೇಳೆ ಸೂತಕ ಆವರಿಸಿದ್ದು ಮಕ್ಕಳನ್ನು ಕಳೆದುಕೊಂಡ ಪೋಷಕರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಮೃತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ 25 ಲಕ್ಷ ಪರಿಹಾರ ಧನ ಮಂಜೂರು ಮಾಡಿದೆ. ಅದರಂತೆ ಅಧಿಕಾರಿಗಳು ಮೃತರ ಮನೆಗಳಿಗೆ ತೆರಳಿ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ಆದರೆ ಪರಿಹಾರದ ಚೆಕ್ ಹೊತ್ತು ತಂದವರಿಗೆ ಫಜೀತಿ ಎದುರಾಗಿದೆ. ಅಕ್ಷತಾ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಹಸ್ತಾಂತರ, ಡಿಸಿ ಶಾಸಕರ ಮುಂದೆ ತೀವ್ರ ಅಸಮಾಧಾನ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಘಟನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅಕ್ಷತಾ ಪೈ ಮೃತರಾಗಿದ್ರು. ಸರ್ಕಾರದಿಂದ ಘೋಷಣೆಯಾದ 25 ಲಕ್ಷ ಮೊತ್ತದ ಚೆಕ್ ಅನ್ನ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಹಾಗೂ ಸಿದ್ದಾಪುರ ಶಿರಸಿ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಹಸ್ತಾಂತರಿಸಿದರು. ಈ ವೇಳೆ ನೋವಿನಲ್ಲಿದ್ದ ಕುಟುಂಬ, ಅಧಿಕಾರಿಗಳು ಹಾಗೂ ಶಾಸಕರನ್ನು ತರಾಟೆಗೆ ತೆಗೆದುಕೊಂಡು ಅಸಮಾಧಾನ ಹೊರಹಾಕಿದ್ರು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಾದ ಜೀವ ಹಾರಿ ಹೋಗಿದೆ. ಪ್ರೀತಿಸಿ ಮದುವೆಯಾಗಿದ್ದರು. ಕಷ್ಟಪಟ್ಟು ಓದಿ ಸಿಎ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಳು. ಭದ್ರತಾ ಲೋಪ ಈ ಘಟನೆಗೆ ಕಾರಣ. ಈ ರೀತಿಯಾಗದಂತೆ ಕ್ರಮ ವಹಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಏನೋ ಫ್ರೀ ಪಾಸ್ ಇದೆ ಅಂತ ಅವ್ರು ಹೇಳಿದ್ರು. ಪಾಸ್ ಇರೋರಿಗೆ ಅದಕ್ಕೆ ಕೊಡ್ಬೋದಿತ್ತು. ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಫುಲ್ಲು ನೂಕ್ನುಗ್ಲಾಯ್ತು. ನಂಗೆ ಬಿದ್ಮೇಲೂ ಅಲ್ಲಿ ಹಿಂದ್ಗಡೆಯಿಂದ ಜನ ಕೂಗ್ತಿದ್ದಾರೆ, ಗೇಟ್ ಹಾಕ್ರು, ಇಲ್ಲಿ ಆಗ್ತಿಲ್ಲ ಅಂತ. ಆದರೂ ಅವ್ರು ಗೇಟ್ ಕೂಡ ಹಾಕಿಲ್ಲ, ಏನೂ ಮಾಡಿಲ್ಲ. ಅಲ್ಲಿ ಬಿದ್ದ ಮೇಲೆಲ್ಲ ಒಂದು ಪೊಲೀಸ್ ಅವರು ಇರಲಿಲ್ಲ, ಯಾರೂ ಇರಲಿಲ್ಲ. ಬಿದ್ದ ಮೇಲೆ ಅಲ್ಲಿರೋ ಟ್ರಾಫಿಕ್ ಪೊಲೀಸ್ ಬಂದು ಒಂದು ಆಂಬ್ಯುಲೆನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿ ಬಂದಿರೋ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸರ್ಕಾರಕ್ಕೆ ನಾವು ಏನು ಹೇಳೋಣ? ಹೋದ ಜೀವ ಬರುತ್ತಾ? ಈಗ ಯಾಕೆ ಬೇಜವಾಬ್ದಾರಿಯಿಂದನೇ ಆಗಿರೋದು. ಯಾವಾಗ ಫ್ರೀ ಪಾಸ್ ಅಂತ ಏನು ನೀವು ಕೊಟ್ಟಿದ್ದೀರಾ, ಗೇಟ್ ಅಷ್ಟನ್ನು ಓಪನ್ ಮಾಡಿಟ್ಟಿದ್ರೆ ಏನಾಗ್ತಿತ್ತು? ಜನರನ್ನು ಸಾಯಿಸ್ಲಿಕ್ಕೆ ಬಂದ್ ಮಾಡಿಟ್ರ? ಇದಿಷ್ಟು ಆಗಿದ್ದು ಗೇಟ್ ಹಾಕಿದ ಕಾರಣದಿಂದಾನೆ. ನಮಗೆ ಚೆಕ್ ಬೇಡ, ನಮ್ಮ ಮಗಳು ಬೇಕು. ಆಸ್ತಿ ಪಾಸ್ತಿ ಮಾರಿ ನಿಮಗೆ 10ರಷ್ಟು ಹಣ ಕೊಡ್ತೀವಿ. ದುರಂತದಲ್ಲಿ ಮೃತಪಟ್ಟ ಸಹನಾ ತಂದೆ ಕಣ್ಣೀರು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಕೋಲಾರ ಮೂಲದ ಟೆಕ್ಕಿ ಸಹನಾ ಸಾವನ್ನಪ್ಪಿದ್ದರು. ಪರಿಹಾರದ ಚೆಕ್ ವಿತರಿಸಲು ಜಿಲ್ಲಾಧಿಕಾರಿಗಳು ಕೋಲಾರದ ಅವರ ಮನೆಗೆ ತೆರಳಿದ್ದರು. ಈ ವೇಳೆ ಸಹನಾ ತಂದೆ ಜಿಲ್ಲಾಧಿಕಾರಿಗಳ ಎದುರು ಕಣ್ಣೀರಿಟ್ಟರು. ನಮಗೆ ಪರಿಹಾರ ಬೇಡ, ನಮಗೆ ನಮ್ಮ ಮಗಳು ಬೇಕು ಎಂದು ಸಹನಾ ತಂದೆ ಗೋಳಾಡಿದರು. ಈ ವೇಳೆ ಜೊತೆಗಿದ್ದ ಸ್ನೇಹಿತರು ಹಾಗೂ ಕುಟುಂಬ ವರ್ಗದವರು ಸಮಾಧಾನ ಪಡಿಸಿದ ನಂತರ ತನ್ನ ಪತ್ನಿ ಹಾಗೂ ಮಗಳೊಂದಿಗೆ ಪರಿಹಾರದ ಚೆಕ್ ಪಡೆದುಕೊಂಡರು. ನಮಗೆ ಚೆಕ್ ಬೇಡ, ಪರಿಹಾರವೂ ಬೇಡ. ನಾವೇ ನಿಮಗೆ ಬೇಕಾದರೆ ಮನೆ, ಜಮೀನು, ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಿ ನಿಮಗೆ 10ರಷ್ಟು ಹಣ ಕೊಡ್ತೀವಿ ಎಂದು ಸಹನಾ ತಂದೆ ತಮ್ಮ ನೋವು ಹೊರಹಾಕಿದ್ರು. ಪರಿಹಾರ ನಾನು 10ರಷ್ಟು ನಮ್ಮ ಮನೆ ಜಮೀನು ಮಾರಿ ಕೊಡ್ತೀನಿ. ನನ್ನ ಮಗುನ್ ಕೊಡಿಲಿ, ಜಮೀನಿದೆ, ಮನೆ ಇದೆ, ಮಾರಿ 10ರಷ್ಟು ಕೊಡ್ತೀನಿ. ನಮ್ಮ ಪರಿಹಾರ ಮುಖ್ಯ ಅಲ್ಲ, ನಮ್ಮ ಮಗು ಬೇಕು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರವಣ್ ಪ್ರಜ್ವಲ್ ಮೃತಪಟ್ಟಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳು ಮೃತ ಶ್ರವಣ್ ಮನೆಗೆ ಭೇಟಿ ನೀಡಿ ಶ್ರವಣ್ ತಂದೆಗೆ ಸಾಂತ್ವನ ಹೇಳಿ ಪರಿಹಾರದ ಚೆಕ್ ವಿತರಿಸಿದ್ರು. ಈ ವೇಳೆ ಮೃತನ ಸಂಬಂಧಿಗಳು ಒಬ್ಬರಿಗೆ ಸರ್ಕಾರಿ ಕೆಲಸ ನೀಡುವಂತೆ ಮನವಿ ಮಾಡಿದ್ರು. ಈ ದುರಂತ ಆಗಿರೋದ್ರಿಂದ ತಮ್ಮ ಏನಿದ್ದಾನೆ ಶ್ರವಣ್ ತೀರ್ಕೊಂಡಿದ್ದಾನೆ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆತನ ವಿದ್ಯಾರ್ಹತೆಗೆ ತಕ್ಕಂತೆ ಅವ್ರಿಗೊಂದು ಉದ್ಯೋಗಾವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ಒತ್ತಾಯ ಮಾಡಿದ್ದೇನೆ. ಪರಿಹಾರ ಬೇಡ ಸರ್, ನಮ್ಮ ಮಗನಿಗೆ ನೌಕರಿ ಕೊಡಿಸಿ. ಸಚಿವ ದರ್ಶನಾಪುರ ಎದುರು ಕಣ್ಣೀರಿಟ್ಟ ಕುಟುಂಬ. ಕಾಲ್ತುಳಿತದಲ್ಲಿ ಯಾದಗಿರಿಯ ಶಿವಲಿಂಗ ಮೃತಪಟ್ಟಿದ್ದ. ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಡಿಸಿ ಕಚೇರಿಯಲ್ಲಿ ಶಿವಲಿಂಗ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿಯ ಪರಿಹಾರ ಚೆಕ್ ವಿತರಿಸಿದರು. ಈ ವೇಳೆ ಶಿವಲಿಂಗ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಪರಿಹಾರ ಬೇಡ ಸರ್, ನಮ್ಮ ಮಗನಿಗೆ ನೌಕರಿ ಕೊಡಿಸಿ. ಶಿವಲಿಂಗ ತಾಯಿ ಮನವಿ ಮಾಡಿದ್ದಾರೆ. ಈ ವೇಳೆ ಸಚಿವರು ಡಿ ಗ್ರೂಪ್ ನೌಕರಿ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ಪರಿಹಾರ ನೀಡಿ ಕೈ ತೊಳೆದುಕೊಂಡರೆ ಇದಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆಗೆ ಉತ್ತರ ಮಾತ್ರ ಸಿಕ್ಕಿಲ್ಲ.
ಮಕ್ಕಳನ್ನು ಕಳೆದುಕೊಂಡ ಕುಟುಂಬದವರು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಪರಿಹಾರ ಬೇಡ, ನಮ್ಮ ಮಕ್ಕಳನ್ನು ವಾಪಸ್ ಕೊಡಿ ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.